ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಅನುಷಾ, ಓಶೋ ನೇಚರ್ ಕ್ಯೂರ್ ಸೆಂಟರ್ ಬಾಗಲಕೋಟಿಂದ. ಎಲ್ಲರೂ ಭಾಳ ಮಂದಿ ಚಂದ ಕಾಣಬೇಕು, ಬ್ಯೂಟಿಫುಲ್ ಆಗಿ ಕಾಣ್ಬೇಕಂದ್ರೆ ಏನು ಮಾಡ್ಬೇಕಂತ ಕೇಳ್ತಿರ್ತಾರೆ. ಭಾಳ ವಯಸ್ಸು ಸಾಂದಿರ್ತೈತಿ, ಆದರೆ ಫುಲ್ ವಯಸ್ಸಾದಂಗೆ ಕಾಣ್ತಿರ್ತಾರು. ಸೊ ಇವತ್ತಿನ ಟಾಪಿಕ್ ಒಳಗೆ ಏನು ಮಾಡಿದ್ರೆ ಚಂದ ಕಾಣ್ತೀವಿ ಅಂತ ಹೇಳ್ತೀವಿ. ರಿಸರ್ಚ್ ಪ್ರೂವ್ ಮಾಡೈತಿ, ಭಾಳ ಮಂದಿ ಸೈಂಟಿಸ್ಟು ರಿಸರ್ಚ್ ಮಾಡಿ ಪ್ರೂವ್ ಮಾಡೋದು ನಾವು ಮಸ್ತಾಗಿ ಕಾಣ್ಬೇಕಂದ್ರೆ ಈ 4 ಫ್ಯಾಕ್ಟರ್ಸ್ ಬೇಕು. ಏನು ಈ 4 ಫ್ಯಾಕ್ಟರ್ಸು? ಎಪಿಜೆನೆಟಿಕ್ಸ್, ಮೈಕ್ರೋಬಯೋಮಾಡ್ಯುಲೇಷನ್, ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟ್ರಿ. ಈ 4 ಯಾವ ಫುಡ್ ಒಳಗೆ ಸಿಗ್ತಾವೆ ಹೇಳಿ? ಈ 5 ಫುಡ್ ಒಳಗೆ ಸಿಗ್ತಾವೆ. ಆಂಥೋಸಯಾನಿನ್, ನೈಟ್ರೇಟ್ಸ್, ಗ್ಲೂಟಾಥಯೋನ್, ಆರ್ಗನೋಸಲ್ಫರ್ ಆ್ಯಂಡ್ ನೈಟ್ರೇಟ್ಸ್. ಸೊ ಈ 5 ಫುಡ್ಡು, ಈ 4 ಫ್ಯಾಕ್ಟರ್ಸ್ ನಮಗೆ ಅರ್ಥ ಆಗಂಗಿಲ್ಲ. ಸಿಂಪಲ್ ಆಗಿ ಹೇಳ್ರಿ ಅಂದ್ರೆ, ನಿಮ್ಮ ಚಂದ ಕಾಣೋ ಫ್ಯಾಕ್ಟರ್ ನಿಮ್ಮ ಹೊಟ್ಟೆ ಅಥವಾ ನಿಮ್ಮ ಪ್ಲೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದಾ? ನಿಮ್ಮ ಪ್ಲೇಟ್ ಮೇಲೆ ಅಂದರೆ ಎಸ್, ನಾವು ಏನು ತಿಂತೀವಲ್ಲ ಅದ್ರೊಳಗೆ ನಮಗೆಲ್ಲ ವೈಟಮಿನ್ಸು, ಮಿನರಲ್ಸು ಎಲ್ಲ ಸಿಗ್ತಾವೆ. ಸೊ ನೀವು ಬೆಸ್ಟ್ ಈ 5 ಫ್ಯಾಕ್ಟರ್ಸು ಎದ್ರೊಳಗೆ ಇರ್ತಾವಂತ ಹೇಳ್ತಾ ಹೋದ್ರೆ ಒಂದು ಡೇ ಬೇಕಾಗ್ತದೆ. ಸೊ ನೀವು ಬೆಸ್ಟ್ ಫಾಲೋ ಮಾಡಬೇಕಾಗಿರೋದು ರೇನ್ಬೋ ಡೈಟ್ ಅಂದ್ರೆ ಏನಿಲ್ಲ, ಈ ವಾರದಾಗ 7 ದಿನ ಪ್ರತಿದಿನ ಒಂದೊಂದು ಫುಡ್ ತಿನ್ಬೇಕು. ಈಗ ಸೋಮವಾರ ಅಂದರೆ ಎಲ್ಲ ಹಸಿ ತರಕಾರಿ, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಲೈಕ್ ಎಲ್ಲ ಪಾಲಕ್ಕು, ರಾಜಗಿರಿ, ಸಬ್ಬಸ್ಗಿ. ಅದರಿಂದ ನಿಮಗೆ ಆಕ್ಸಲೇಟ್ಸು, ಫೈಟೇಟ್ಸು ಸಿಗ್ತಾವೆ. ನೆಕ್ಸ್ಟ್ ಮಂಗಳವಾರ ದಿನ ಏನೈತಿ, ಎಲ್ಲ ಕೆಂಪು ಥರದ್ದು ರಿಲೇಟೆಡ್ ಫ್ರೂಟ್ಸ್ ತಿನ್ನೋದು. ದಾಳಂಬ್ರಿ, ಟೊಮೆಟೊ ಸಾರು, ಇಲ್ಲ ರಸಮ್ಮು, ಇಲ್ಲ ಚೆರ್ರೀಸು, ದಾಳಂಬ್ರಿ, ಬೀಟ್ರೂಟು. ಇದ್ರೊಳಗೆಲ್ಲ ನೈಟ್ರೇಟ್ ಅಂಶ ಜಾಸ್ತಿ ಇರ್ತೈತಿ, BP ಎಲ್ಲ ಕಡಿಮೆ ಮಾಡೋಕ್ಕೂ ಹೆಲ್ಪ್ ಮಾಡ್ತೈತಿ. ಸೊ ಪ್ರತಿದಿನ 7 ದಿನ 7 ಥರದ್ದು ಕಲರ್ಫುಲ್ ಫ್ರೂಟ್ಸು, ವೆಜಿಟೇಬಲ್ಸ್, ನಟ್ಸ್ ತೊಗೊಂಡಾಗ ನಿಮಗೆ ಎಲ್ಲ ವೈಟಮಿನ್ಸು, ಮಿನರಲ್ಸು, ಗ್ಲೂಟಾಥಯಾನು, ವೈಟಮಿನ್ C ಎಲ್ಲ ಸಿಗ್ತಾವೆ. ಅದರಿಂದ ನಿಮ್ಮ ಸ್ಕಿನ್ನು, ನಿಮ್ಮ ಕಾಂತಿ ಎಲ್ಲ ಚೆನ್ನಾಗಾಗುತ್ತೆ ಆ್ಯಂಡ್ ಬ್ಯೂಟಿಫುಲ್ ಕೂಡ ಚೆನ್ನಾಗಿ ಕಾಣ್ತೀವಿ. ಸೊ ಈ ವಿಡಿಯೋ ಒಳಗೆ ನಾನು ಡೀಟೇಲ್ ಆಗಿ ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅಂತ ಎಲ್ಲ ಹೇಳಿನಿ. ಅದು ಮೀರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಒಳಗೆ ನೀವು ಕ್ವಶನ್ಸ್ ಕೇಳ್ಬೋದು, ಇಲ್ಲ ಕೆಳಗೆ ನಮ್ಮದು ಡೀಟೇಲ್ಸು ಕೊಟ್ಟಿದ್ದೀವಿ, ಅಲ್ಲಿ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನಮ್ಗೆ ಬಾಗಲಕೋಟೆ ಬರೋಕ್ಕಾಗಲ್ಲ ಅಂದರೆ ನಾವು ಆನ್ಲೈನ್ ಕನ್ಸಲ್ಟೇಷನ್ ಸಹ ಮಾಡ್ತೀವಿ. ಸೊ ನಂಬರ್ ತೊಗೊಂಡು ನೀವು ನಮ್ಮನ್ನ ಕನ್ಸಲ್ಟ್ ಮಾಡ್ಬೋದು. ಮತ್ತೆ ಇದೇ ಥರ ಒಂದು ಹೆಲ್ತ್ ಅಡ್ವೈಸ್ ಜೊತೆ ಬರ್ತೀನಿ. ಮತ್ತೆ ಸಿಗೋಣ. ಸ್ಟೇ ಟ್ಯೂನ್.